ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಹಾಗೂ ಲಯನ್ಸ್ ಕ್ಲಬ್ನ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ 3ರಿಂದ 30ರವರೆಗೆ ಹಮ್ಮಿಕೊಳ್ಳಲಾಗಿರುವ ಆಷಾಢ ಶ್ರಾವಣ ಮಾಸದ ಮನೆ ಮನದೆಡೆಗೆ ಶುದ್ಧ ನುಡಿ ನಡಿಗೆ ಅಭಿಯಾನ ಕಾರ್ಯಕ್ರಮ ಚಿಕ್ಕಮಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಚೇಗೌಡರ ನಿವಾಸದಲ್ಲಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಟಿ ತಮ್ಮಯ್ಯನವರು ಮಾತನಾಡಿ, ಜಾತಿ, ಧರ್ಮ, ವರ್ಗ, ವರ್ಣ, ಪ್ರಾಂತ್ಯ, ಪಂಗಡದ ಹೆಸರಿನಲ್ಲಿ ಸಮಾಜದ ಶಾಂತಿ ಹದಗೆಡುತ್ತಿದ್ದು, ಇಂತಹ ಕ್ಷುಲ್ಲಕ ಸಂಗತಿಯನ್ನ ಬಿಟ್ಟು ಪ್ರೀತಿ, ನೀತಿ, ಸಹನೆ, ಸಹಕಾರಗಳತ್ತ ಮೌಲ್ಯಗಳನ್ನ ತುಂಬಿದಾಗ ಇಡೀ ಸಮಾಜ ನೆಮ್ಮದಿಯಿಂದ ಇರಲು ಸಾಧ್ಯ ಎಂದು ತಿಳಿಸಿದ್ರು. ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠವಾದ ನಮ್ಮ ಭಾರತೀಯ ಸಾಹಿತ್ಯ, ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಅಂತರ್ಗತವಾಗಿ ಮೌಲಿಕ ಅಂಶಗಳನ್ನ ಮನೆ ಮತ್ತು ಮನಕ್ಕೆ ತಟ್ಟುವಂತೆ ನಡೆಸುತ್ತಿರುವ ಈ ಶ್ರಾವಣ ಸಂಜೆ ಕಾರ್ಯಕ್ರಮ ಅತ್ಯಂತ ಪ್ರಶಂಸನೀಯ ಎಂದು ಬಣ್ಣಿಸಿದ್ರು. ಈ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದೇ ಒಂದು ವಿಶೇಷ. ಕೇವಲ ಶ್ರಾವಣ ಸಂಜೆ ಕಾರ್ಯಕ್ರಮದ ಬದಲಿಗೆ ಆಷಾಢವನ್ನ ಜೋಡಿಸಿದ್ ಯಾಕೆ ಅನ್ನೋದ್ರ ಬಗ್ಗೆ ಈಗಾಗಲೇ ವಿವರವಾಗಿ ಮಹೇಶ್ ಅಣ್ಣನು ಹೇಳಿದ್ದಾರೆ, ನಮ್ಮ ಡಾಕ್ಟರ್ ಮಹೇಶ್ ಅವರು ಹೇಳಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸರು, ಕುವೆಂಪು ಅವರು ಇವರೆಲ್ಲ ಒಂದು ಜಾತಿಗೆ ಸೀಮಿತವಾಗದೆ, ಒಂದು ಧರ್ಮಕ್ಕೆ ಸೀಮಿತವಾಗದೆ, ಒಂದು ವರ್ಗಕ್ಕೆ ಸೀಮಿತವಾಗದೆ ಅವರು ಮಾನವ ಕುಲಕ್ಕೆ ಮಹಾಪುರುಷರಾದ್ರು. ಹಾಗಾಗಿ ಅವರ ಒಂದು ಚರಿತ್ರೆಯನ್ನು ತಿಳಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಏನು ಮನೆ ಮನೆದೆಡೆಗೆ ಶುದ್ಧ ನಡಿಗೆ ಏನು ಅಂತ ಹೇಳಿದ್ರೆ, ಇವರೆಲ್ಲ ಶುದ್ಧವಾದ ಮನಸ್ಸಿನಿಂದ ಅವರ ಇಡೀ ಜೀವನವನ್ನೇ ಈ ಜಾತಿ ವ್ಯವಸ್ಥೆಯಿಂದ ಸಮಸಮಾಜದ ನಿರ್ಮಾಣಕ್ಕೋಸ್ಕರ ಅವರ ಇಡೀ ಒಂದು ವಯಸ್ಸನ್ನೇ ಜೀವನವನ್ನೇ ತ್ಯಾಗ ಮಾಡಿದಂಥವ್ರು ಅವರೆಲ್ಲ ಮಹಾಪುರುಷರು. ಹಾಗಾಗಿ ಅವರ ಜೀವನ ಶೈಲಿಯನ್ನ, ಅವರ ಜೀವನ ಚರಿತ್ರೆಯನ್ನ ನಮ್ಮ ಮನೆ ಮನೆಗೆ ಹೋಗಿ ಮುಟ್ಟಿಸುವಂತ ಕಾರ್ಯಕ್ರಮವೇ ಇದು ಆಷಾಢ ಶ್ರಾವಣ ಮಾಸದ ಒಂದು ಪ್ರವಚನ. ಮಹೇಶಣ್ಣ ಹೇಳ್ತಾ ಇದ್ರಲ್ವಾ, ಏನ್ ಹೇಳಿ, ಅತ್ತೆ ಸೊಸೆ ಹೇಗಿರ್ಬೇಕು, ತಾಯಿ ಮಗಳು ಹೇಗಿರ್ಬೇಕು, ಅಪ್ಪ ಮಗ ಹೇಗಿರ್ಬೇಕು, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ. ಬಹುಶಃ ನಮ್ಮ ಸಂಸ್ಕಾರ, ಸಂಸ್ಕೃತಿ ಈ ರೀತಿಯ ಮಹಾಪುರುಷರು ಬಂದಿದ್ರಿಂದ ಇಡೀ ಪ್ರಪಂಚದಲ್ಲಿ ಯಾವ್ಯಾವುದೋ ದೇಶದಲ್ಲೂ ನಾವು ನೋಡಿದ್ರು ಅಲ್ಲಿ ಕೆಲವು ಅವರ ಸಾವಿರಾರು ವರ್ಷಗಳ ಇತಿಹಾಸ ಅಳಿಸಿ ಹೋಗಿದ್ರು, ಇನ್ನೂ ಸಾವಿರಾರು ವರ್ಷಗಳ ಇತಿಹಾಸ, ಸಂಸ್ಕಾರ, ಸಂಸ್ಕೃತಿ, ಧರ್ಮ ಏನಾದ್ರು ಗಟ್ಟಿ ಇದೆ ಅಂದ್ರೆ ಅದು ಇಡೀ ಪ್ರಪಂಚದಲ್ಲಿರೋದು ಏಕೈಕ ದೇಶ ನಮ್ಮ ಪ್ರೀತಿಯ ಭಾರತ ದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ವಿಚಾರಧಾರೆಗಳನ್ನ, ಸಮಸಮಾಜದ ನಿರ್ಮಾಣವನ್ನ, ಈ ಜಾತಿ ಒಳಗಡೆ ಇರ್ತಕ್ಕಂಥ ವೈಷಮ್ಯವನ್ನ ಹೋಗಲಾಡಿಸ್ತಕ್ಕಂಥದ್ದು, ನಾವು ಕೇವಲ ಮಾನವ ಕುಲ ಈಗೇನಾರು ಇದ್ರೆ ಅದು ಕುವೆಂಪು ಅವರು ಹೇಳದಂಗೆ ಮಾನವ ಕುಲ. ಆ ಮಾನವ ಕುಲಕ್ಕಾಗಿ ನಾವೆಲ್ಲ ಒಂದೇ ಕುಲದವರು ಅನ್ನೋದನ್ನ ಎಲ್ರಿಗೂ ತಿಳಿಸುವಂತ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಇನ್ನು ನಮ್ಮ ದೇಶದಲ್ಲಿ ತಾಯಿ ಮಗಳು ಮತ್ತೆ ಹೆಣ್ಣು ಮಕ್ಕಳು ಹಣವನ್ನ ಕೂಡಿಡುವಂಥದ್ದು ಮತ್ತೆ ಸಂಸ್ಕಾರವನ್ನ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ಅದೆಲ್ಲ ನಮ್ಮ ದೇಶದಲ್ಲಿ ಮಾತ್ರ. ಅದೇ ರೀತಿ ಅಜ್ಜಿ ಜೊತೆ ಮಕ್ಕಳು ಬೆಳಿಬೇಕು ಅಂತ ಹೇಳಿದ್ರು. ಅದಕ್ಕೊಂದು ಇನ್ನೊಂದು ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಹಿಂದೆಲ್ಲ ಎಲ್ಲರೂ, ನಾನು ಸೇರಿ, ನಾನು ಹುಟ್ಟಿದ ಬೀಕ್ನಳ್ಳಿನೇ, ನಮ್ಮ ಅಜ್ಜಿ ಮನೇಲೆ ಬೆಳೆದಿದ್ದು. ಆದ್ರೆ ನಮಗೆ ತಲೆ ತುಬುರ್ಸಿ ಮಲಗಿಸ್ತಾ ಇದ್ದಿದ್ದು ನಮ್ಮ ತಾಯಿ ಅಲ್ಲ. ನಮಗೆ ಬುದ್ಧಿ ಬಂದಾಗಿಂದ 1 ವರ್ಷದ ನಂತರ ನಮ್ಮ ಅಜ್ಜಿ ನಮ್ಮನ್ನು ಮಲಗಿಸ್ತಾ ಇತ್ತು. ನಮಗೆ ಊಟ ಮಾಡಿಸ್ತಿದ್ದಿದ್ದು ಹೆಂಗೆ, ಅದು ರೊಟ್ಟಿನಾಗ್ಲಿ ಅನ್ನನಾಗ್ಲಿ ಕೊಡ್ತಾ ಇದ್ದಿದ್ದು ಹೆಂಗೆ ಅಂದ್ರೆ, ಎತ್ಕೊಂಬಂದ್ಬಿಟ್ಟು ಹೊರಗಡೆ ನೋಡಿ ಚಂದಮಾಮ ನೋಡೋದಾಗ ಅಂತ ಹಿಂಗ ಅಂದ ತಕ್ಷಣ ಬಾಯೊಳಗೆ ಒಂದು ತುತ್ತು ಕೊಡೋರು. ಅದೇ ರೀತಿ ನಕ್ಷತ್ರ ನಕ್ಷತ್ರ ದೂರದಲ್ಲಿ ಇದೆಯಲ್ಲ ಅಂದ್ರೆ ಓ ಅಂದ ತಕ್ಷಣ ಮತ್ತೊಂದು ತುತ್ತು ಬಾಯಿಗಿಡೋರು. ಅದು ನಮ್ಮ ಅಜ್ಜಿಯವರು ನಮಗ್ ಕಲಿಸ್ತಾ ಇದ್ರು. ಈಗೇನಾಗಿದೆ ಹೇಳಿ, ನಮಗೆಲ್ಲ ಬಂದು ಎಲ್ಲ ಮಕ್ಳಿಗೆ ನಾವೇ ಕಲ್ಸಿರೋದು. ಎಲ್ಲ ಮೊಬೈಲ್ ಕೈ ಕೊಟ್ಬಿಟ್ಟು ಮೊಬೈಲಲ್ಲಿ ಎಲ್ಲ ಓಪನ್ ಮಾಡ್ಬಿಟ್ಟು ಅವ್ರಿಗೆ ಊಟ ಮಾಡ್ಸೋದ. ಆ ಮೊಬೈಲ್ ನೋಡಿ 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 ಆ ಮಗು ಲಾಸ್ಟಿಗೆ ನಾವು ಮೊಬೈಲ್ ಬಿಡ್ಸಕ್ ಹೋರು, ಆ ಮಗು ಮೊಬೈಲ್ ಬಿಡಲ್ಲ. ಕಲ್ಸಿದ್ಯಾರೋ? ನಾವೇನೆ. ಕನಕನ ನುಡಿ ಪಾಕ ವಿಷಯ ಕುರಿತು ಪ್ರಧಾನ ಉಪನ್ಯಾಸ ನೀಡಿದ ಸಾಹಿತಿ ಚಟ್ನಳ್ಳಿ ಮಹೇಶ್ ಅವರು, ನಮ್ಮ ನೆಲ ಸಂಸ್ಕೃತಿಯ ಸಾಹಿತ್ಯ ದರ್ಶನದ ಮೂಲ ಉದ್ದೇಶವೇ ಲೋಕ ನೆಮ್ಮದಿಯನ್ನು ಉಳಿಸುವುದು. ಆದರೆ ಇದಕ್ಕೆ ವಿರುದ್ಧವಾದ ಜಾತಿಯ ಸಂಕುಚಿತ ಭಾವನೆಯನ್ನ ಕಿತ್ತೊಗೆಯುವ ಮಹಾನ್ ಪ್ರಯತ್ನ ಕನಕದಾಸರ ನುಡಿ ಮಾಣಿಕ್ಯದಲ್ಲಿ ಅಡಗಿದೆ ಎಂದು ತಿಳಿಸಿದ್ರು. ನೋಡಿ, ಕನಕದಾಸರು ಒಂದು ವಾಣಿ ಪ್ರಸ್ತಾಪ ಮಾಡ್ತಾರೆ, ಸತ್ಯವಂತರ ಸಂಘವಿರಲು ತೀರ್ಥವೇ ಆತಕ್ಕೆ ಅಂತೇಳಿ. ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ರಿ, ತೀರ್ಥ ತಾಣದೇ ಬೇಡ ಅಂತೇಳಿ.
ಮತ್ ಯಾವ ತೀರ್ಥ ಅಂದ್ರೆ ಈ ಸತ್ಯವಂತರ ಸಂಘದಲ್ಲಿ ಒಂದು ಅರ್ಧ ಗಂಟೆ ಇದ್ಬಿಡು, ಅಲ್ಲಿ ಸಿಗ್ತಕ್ಕಂಥ ಅನುಭವ ಇದೆಯಲ್ಲ ಅದೇ ನಿನಗೆ ದೊಡ್ಡ ತೀರ್ಥ ಅಂತಾರೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ, ಮಾನಹೀನನಾಗಿ ಬಾಳುವ ಮನುಜನೇತಕ್ಕೆ, ಪ್ರೀತಿ ಇಲ್ಲದೆ ಇರ್ತಕ್ಕಂಥ ಅನ್ನವೇತಕ್ಕೆ, ಸನ್ನೆ ರೀತು ಬಾಳದಂತ ಹೆಂಡತಿ ಏತಕ್ಕೆ, ನೀತಿ ರೀತು ಬಾಳದಿರ್ತಕ್ಕಂಥ ಮಕ್ಕಳೇತಕ್ಕೆ ಅಂತಕ್ಕಂಥ ಈ ಕೀರ್ತನೆಯನ್ನು ಬರಿತಾ 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 ಗಂಡ ಹೆಂಗಿರ್ಬೇಕು, ಹೆಂಡತಿ ಹೆಂಗಿರ್ಬೇಕು, ಮಕ್ಳು ಹೆಂಗಿರ್ಬೇಕು, ಮೊಮ್ಮಕ್ಳು ಹೆಂಗಿರ್ಬೇಕು, ಸಂಸಾರ ಹೆಂಗಿರ್ಬೇಕು, ಇಡೀ ಸಮಾಜ ಹೆಂಗಿರ್ಬೇಕು ಅಂತಕ್ಕಂಥ ಸತ್ಯದ ದರ್ಶನವನ್ನ 16ನೇ ಶತಮಾನದಲ್ಲಿ ಮಾಡಿರ್ತಕ್ಕಂಥ ನಮ್ಮೆಲ್ಲರ ರಾಷ್ಟ್ರದಾದಂತ ನಾಯಕ ಕನಕದಾಸರ ಬಗ್ಗೆ ಈ ವಿಚಾರದಲ್ಲಿ ಅರ್ತ್ಕೋಬೇಕಲ್ವಾ? ಏನು ಅದ್ಭುತ ಸಾರ್ವಕಾಲಿಕ ಸತ್ಯ ಅದು. ಈ ಕನಕದಾಸ ಹೇಳಿರ್ತಕ್ಕಂಥ ವಾಣಿ ಇದೆಯಲ್ಲ, 200 ವರ್ಷ 1000 ವರ್ಷ ಅಲ್ಲ, ಆ ಸೂರ್ಯಚಂದ್ರರವರೆಗೆ ನಮ್ಗೆಲ್ರಿಗೂ ಬೇಕಲ್ಲ. ಇದ್ರ ಸಣ್ಣ ಪರಿಚಯ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಆಗ್ಬೇಕಲ್ಲ ಬಂಧುಗಳೇ. ಎಸ್, ನಾವು ಆ ಕನಕ ಪರಂಪರೆ ಇದೆಯಲ್ಲ, ಆ ಕನಕದಾಸರ ಪರಂಪರೆಗೆ ನಮ್ಗೆ ಸಂಬಂಧಪಟ್ಟ ನಮಗೆ ಆ ಕನಕವಾಣಿ ಒಳಗಡೆ ಇರ್ತಕ್ಕಂಥ ಅಂತಃಸತ್ವದ ಪರಿಚಯ ಆಗಬೇಕಲ್ಲ ಅಂತೇಳಿ ಇಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ಕೇಳಿದ್ರಿ, ನೀವು ದೇವ್ರ ಬಗ್ಗೆ ಅವ್ರು ಮಾತನಾಡಿದ್ರು, ನೀನೇ ದೇವರಾಗ್ಬಿಟ್ಟೆ ಅಂತೇಳಿ. ನಮ್ ಡಾಕ್ಟರ್ ಹೇಳಿದ್ರು ಆ ದೇವರನ್ನ ಈ ಕಡೆ ತಿರುಗಿಸ್ದ ಅಂತೇಳಿ. ಗಮನಿಸಿ, ನಿಮಗೆ ಏನು ಅದ್ಭುತವಾದಂತ ಸಂದೇಶ ಕೊಡ್ತಾರೆ ಅವ್ರ ಗುರುಗಳಾಗಿರ್ತಕ್ಕಂಥ ವ್ಯಾಸ ಮಹರ್ಷಿಗಳು. ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಏನಪ್ಪಾ ಇಲ್ಲಿ ಇರ್ತಕ್ಕಂಥವ್ರು ಯಾರ್ಯಾರು ಸ್ವರ್ಗಕ್ಕೆ ಹೋಗಕ್ಕೆ ಇಷ್ಟಪಡ್ತೀರಾ ಅಂತೇಳಿ. ಆಗ ಕನಕದಾಸರು ಕೊಡ್ತಕ್ಕಂಥ ಮಾರುತ್ರ ಗೊತ್ತಾ ನಿಮಗೆ? ಎಲ್ಲರೂ ಹೇಳ್ತಾರೆ ನಾನು ಹೋಗ್ಬೇಕು ಸ್ವಾಮಿ, ನಾನು ಹೋಗ್ಬೇಕು ಸ್ವರ್ಗಕ್ಕೆ ಅಂತಾರೆ. ಆಗ ದಾರ್ಶನಿಕ ಕನಕದಾಸ ಏನ್ ಹೇಳ್ತಾರೆ, ಸರ್ ನೀನು ಹೋಗೋದು ಕನಕ ಅಂದ್ರೆ ನಾನು ಹೋಗ್ಬೇಕು ಅಂತಿದ್ದೀನಿ ಗುರುಗಳೇ, ಆದ್ರೆ ಯಾವಾಗ ಹೋಗ್ತೀನಿ ಅಂದ್ರೆ ನಾನು ಹೋದ್ರೆ ಹೋಗ್ತೀನಿ ಅಂತೇಳಿ. ಗೊತ್ತಾ ನಿಮಗೆ ಏನಿದ್ರ ಅರ್ಥ? ನನ್ನೊಳಗಡೆ ನಾನು ಅಂತಕ್ಕಂಥ ಅಹಂಕಾರ ಇದೆ, ಆ ಅಹಂಕಾರ ಯಾವಾಗ ಹೋಗುತ್ತೋ ಆಗ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತೇಳಿ. ಇವತ್ತಿನ ಜಗತ್ತಲ್ಲಿ ದೊಡ್ಡ ಕೆಟ್ಟದಾದಂತ ಒಂದು ಕಾಂಪ್ಲೆಕ್ಸ್ ಇದೆ. ಯಾವ್ದು ಕಾಂಪ್ಲೆಕ್ಸು? ರಾಜಕಾರಣ ನಂದೇ ಇರಬೇಕು, ಅಧಿಕಾರ ನಂದೇ ಇರಬೇಕು, ಎಲ್ಲ ನಾನು ನನಗೆ ಅಂತಕ್ಕಂಥದ್ದು ಇದೆಯಲ್ಲ, ಅದಕ್ಕೊಂದು ಇತಿಶ್ರೀ ಆಡ್ಬೇಕಲ್ಲ ನಿಮಗೆ, ಬೇರೆಯವ್ರಿಗೂ ಅವಕಾಶ ಬರ್ಬೇಕಲ್ಲ. ಅದಕ್ಕೆ ಐ ಕಾಂಪ್ಲೆಕ್ಸ್ ಅಂತಾರೆ. ಯಾವ ಐ ಅಂದ್ರೆ ಐ ಅಲ್ಲ, ABCDEFGH ಐ ಅಂದ್ರೆ ಗೊತ್ತಾ ನಿಮಗೆ? ಅದು ಐ ಪ್ರಾಬ್ಲಮ್ ಅಂದ್ರೆ ಎಲ್ಲ ನಾನು ನನ್ನಿಂದಲೇ ಅಂತೇಳಿ. ದಿ ಗ್ರೇಟೆಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ವರ್ಲ್ಡ್ ಈಸ್ ಐ. ಈ ಜಗತ್ತಿನ ದೊಡ್ಡ ಸಮಸ್ಯೆ ಅಂದ್ರೆ ಐ ಅನ್ನೋದು ಅಂತೇಳಿ. ಎರಡನೇದು ಕಾಮಿಡಿ ಯಾವ್ದಪ್ಪ ಅಂದ್ರೆ ದಿ ಗ್ರೇಟೆಸ್ಟ್ ಕಾಮಿಡಿ ಆಫ್ ದಿಸ್ ವರ್ಲ್ಡ್ ಈಸ್ ಯು ಅಂತೇಳಿ. ಒಳ್ಳೇದಾದ್ರೆ ನಾನು ನನ್ನಿಂದಲೇ, ಸ್ವಲ್ಪ ಎಡವಟ್ಟಾದ್ರೆ ನಾನಲ್ಲಪ್ಪ ನೀನು ಅಂದ್ಬಿಡೋದು ಅಂತೇಳಿ. ಆದ್ರೆ ಅವ್ರು ಹೇಳ್ತಾರೆ ಇಲ್ಲಪ್ಪ, ಈ ನಾನು ಅನ್ನೋದು ಬೇಡ, ನೀನು ಅನ್ನೋದು ಬೇಡ. ದಿ ಗ್ರೇಟೆಸ್ಟ್ ರೆಮಿಡಿ ಫಾರ್ ದಿಸ್ ಪ್ರಾಬ್ಲಮ್ ಈಸ್ ವಿ ಗೊತ್ತಲ್ಲ, ನಾನು ನಂಗಿಲ್ಲ ನೀನು ನಂಗಿಲ್ಲ ನಾವು ಅಂತೇಳಿ. ಅಂತ ಇನ್ಕ್ಲೂಸಿವ್ ನೇಚರ್ ಇದೆಯಲ್ಲ, ಸಮಷ್ಟಿ ಪ್ರಜ್ಞೆ ಇದೆಯಲ್ಲ, ಅದನ್ನು ಜಾಗೃತ ಮಾಡಿದ್ದಿದೆಯಲ್ಲ, ಅದು ದಾಸ ಪರಂಪರೆ, ಅದು ವಚನ ಪರಂಪರೆ ಅಂತೇಳಿ.